ಡೆಡ್ಲಿ ಸ್ಪಾಟ್ ಆಗ್ತಾ ಇದೆಯಾ ನ್ಯೂ ಏರ್ಪೋರ್ಟ್ ರಸ್ತೆ ಬಾಗಲೂರು ಕಣ್ಣೂರು ರಸ್ತೆಯಲ್ಲಿ ಗುಂಡಿಗಳದ್ದೇ ಆರ್ಭಟ. ಹೊಸೂರು ಬಂಡೆ ಕ್ರಾಸ್ ಬಳಿ ಅಪಘಾತಗಳ ಸರಣಿ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಅಪಘಾತ ನಡೀತಾ ಇದೆ. ಮಳೆ ಆರಂಭವಾಗ್ತಿದ್ದಂತೆ ರಸ್ತೆಯಲ್ಲಿ ನೀರು ನಿಂತು ಈ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಗುಂಡಿಗಳು ಕಾಣಿಸದೆ ವಾಹನ ಸವಾರರಿಗೆ ತಲೆನೋವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ನೀರು ನಿಂತರೆ ಗುಂಡಿಗಳು ಎಲ್ಲಿದೆ ಅನ್ನೋದೇ ಕಾಣಿಸೋದಿಲ್ಲ. ಹೀಗಾಗಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕಳೆದ 3-4 ದಿನದಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ರೋಡನ್ನ ಸರಿ ಮಾಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏರ್ಪೋರ್ಟ್ ಮುಖ್ಯ ರಸ್ತೆ ಬಾಗ್ಲೂರು ಹಾಗೂ ಕಣ್ಣೂರು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಡೆಡ್ಲಿ ಸ್ಪಾಟ್ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಈಗ ನಿರ್ಮಾಣ ಆಗಿರುವಂಥದ್ದು. ಹೊಸೂರು ಬಂಡೆ ಈಗ ಜಂಕ್ಷನ್ನಲ್ಲಿದ್ದೀವಿ. ಇಲ್ಲಿಗೆ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ರಸ್ತೆಯಲ್ಲಿ ಹಳ್ಳಗಳು ಬಿದ್ದಿದೆ ಅನ್ನುವಂಥದ್ದು. ಯಾಕೆಂತಂದರೆ ಕಳೆದ 3-4 ದಿನಗಳಿಂದ ಪ್ರತಿನಿತ್ಯ ಈ ಒಂದು ಜಾಗದಲ್ಲಿ ಅಪಘಾತಗಳಾಗ್ತಾ ಇರುವಂಥದ್ದು. ನಿನ್ನೆ ಕೂಡ ಅಪಘಾತ ಸಂಭವಿಸಿರುವಂಥದ್ದು. ಇದನ್ನು ರಸ್ತೆ ರಿಪೇರಿ ಮಾಡೋದಕ್ಕೆ ಸಾಕಷ್ಟು ಬಾರಿ ವರ್ಷಗಳಿಂದ ಇಲ್ಲಿನ ಸ್ಥಳೀಯರು ದೂರುಗಳನ್ನು ಕೊಟ್ಟರು ಕೂಡ ಇದನ್ನು ಸರಿಪಡಿಸುವಂಥ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಹಳ್ಳಗಳು ಬಿದ್ದಿದೆ. ಈಗ ಮಳೆಗಾಲ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ಎಲ್ಲಿ ಗುಂಡಿ ಬಿದ್ದಿದೆ, ಎಲ್ಲಿ ನೀರು ನಿಂತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಗುಂಡಿಗಳು ಬಿದ್ದಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಈ ಒಂದು ರಸ್ತೆಯಲ್ಲಿ ನಾಗವಾರದ ಮುಖಾಂತರ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ರಸ್ತೆ ಜೊತೆಗೆ ಹೊಸೂರು ಬಂಡೆ ಸರ್ಕಲ್ನಲ್ಲಿ ಈ ಒಂದು ಅಪಘಾತಗಳ ಸಂಖ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಇದನ್ನು ರಸ್ತೆಗೆ ಟಾರನ್ನು ಹಾಕಿಕೊಡ್ಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಸ್ತೆ ರಿಪೇರಿಗಾಗಿ ಸಾಕಷ್ಟು ಕಳೆದ 3-4 ತಿಂಗಳಿಂದಲೂ ಕೂಡ ಮನವಿಯನ್ನು ಮಾಡಿದ್ರು. ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದೀಶ್ ಮಲೆನಹಳ್ಳಿ, HNN ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.